ಧಿಕ್ಕಾರ ಅಮಿತ್ ಶಾಗೆ ಧಿಕ್ಕಾರ 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 ಅಮಿತ್ ಶಾಗೆ ಧಿಕ್ಕಾರ 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 ಅಮಿತ್ ಶಾಗೆ ಧಿಕ್ಕಾರ ಧಿಕ್ಕಾರ. ಸರ್, ಇದು ಇವತ್ತಿನ ಯಶಸ್ವಿ ಬೃಹತ್ತವಾದಂಥ ಯಶಸ್ವಿಯಾಗಿದೆ. ಇದು ಯುವಶಕ್ತಿ ಇವತ್ತು ಒಂದು ಎದ್ದೇಳಿದೆ. ಇವತ್ತು ನನ್ನ ಅಭಿಪ್ರಾಯದಲ್ಲಿ ಒಂದು ಯುವಶಕ್ತಿ ಹೊಸ ರೂಪದಲ್ಲಿ ಎದ್ದೇಳಿದೆ ಅಂತ ಅನ್ಸ್ಬೋದು. ನಾವು ಇಡೀ ನಗರದಂತ ಮತ್ತು ತಾಲೂಕು ಲೆವೆಲ್ ನಾವು ಹೋಗಿ ನೋಡಿದಾಗ ಒಂದು ಯಶಸ್ವಿಯಾಗಿ ಸಂಪೂರ್ಣ ಯಶಸ್ವಿಯಾಗಿದೆ. ಮತ್ತು ಎಲ್ಲ ವರ್ತಕರು, ಎಲ್ಲ ಸಂಘ ಸಂಸ್ಥೆಗಳು, ವ್ಯಾಪಾರಸ್ಥರು ಮತ್ತು ನಮಗೆ ತುಂಬ ಸಂಪೂರ್ಣವನ್ನು ಬೆಂಬಲವನ್ನು ಕೊಟ್ಟಿದ್ದಾರೆ. ಸರ್, ಈಗ ನಮ್ಮ ಮುಂದಿನ ಹೋರಾಟ ಈಗ ಫೆಬ್ರವರಿಯಲ್ಲಿ ಡೆಲ್ಲಿ ಚಲೋ ಅಂತ ಕಾರ್ಯಕ್ರಮ ಇದೆ. ಪಾರ್ಲಿಮೆಂಟ್ ಅಧಿವೇಶನ ಫೆಬ್ರವರಿ 25-26 ತಾರೀಕು ಶುರು ಆಗುತ್ತೆ. ಅಲ್ಲಿ ತನಕ ಟೈಮ್ ಇರೋದ್ರಿಂದ ನಾವು ಒಂದು ಪ್ರೀ ಪ್ಲಾನ್ ಮಾಡಿಕೊಂಡು ಇದನ್ನು ನಾವು ದೆಹಲಿ ಚಲೋ ಅಂತೇಳಿ ಕಾರ್ಯಕ್ರಮವನ್ನು ಹಮ್ಮಿಕೊಡ್ತಾ ಇದ್ದೀವಿ ಅಂತ ಬರ್ತಿದ್ದೀವಿ. ಅವ್ರಿಗೆ ಏನಾಗಿದೆ, ಅವರು ಮನುವಾದಿಗಳ ಒಂದು ದೊಡ್ಡದು ಷಡ್ಯಂತ್ರ ಇದು ಯಾಕೆ ಆಗ್ತಾ ಇದೆ ಅಂದರೆ, ಅವರಿಗೆ ಅಂಬೇಡ್ಕರ್ ಇಷ್ಟು ಹೇಳ್ತಲ್ಲ, ನನಗೆ ಯಾರು ಚಿಂತನೆ ಮಾಡ್ತಾ ಇದ್ದೋ. ಇನ್ನು ಸ್ವಲ್ಪ ತಿಂಗಳು ಅವ್ರು ಏನು ಮಾಡ್ತಾರೆ, ಗಾಂಧಿ ಫೋಟೋ ತೆಗೆದುಬಿಟ್ಟು ಬೇಕಾದ್ರೆ ಅಂಬೇಡ್ಕರ್ ಫೋಟೋಗಳನ್ನ ನೋಟ್ಗಳು ಹಾಕ್ಬಿಟ್ಟು ನಾವು ಒಂದು ಹೊಸ ತಂತ್ರವನ್ನು ಮಾಡ್ತಾರೆ ಚುನಾವಣೆಗೋಸ್ಕರ. ಬಟ್ ಏನೋ ಅವ್ರು ಬರೀ ತಂತ್ರ ಅಷ್ಟೇ. ಅದು ಅವ್ರು ಏನು ಬೇಕಾದ್ರೆ ರೆಡಿ ಅದು ಹೇಳೋಕ್ಕಾಗಲ್ಲ. RBI ಬೇಕಾದ್ರೆ ಹೇಳಿ ಅಂಬೇಡ್ಕರ್ ಫೋಟೋ ಇದನ್ನು ಹಾಕಿಬೇಕು ಅಂತ ತಂತ್ರಕಾರ ಮಾಡ್ತಾ ಇದ್ದಾರೆ. ಹಾಗೆ ಅವನು ಇದಾನಲ್ಲ, ಅಮಿತ್ ಶಾ ಇದಾನಲ್ಲ, ಪಕ್ಕ ಮಾರ್ವಾಡಿ. ಅವನು ಒಂದು ಪಕ್ಕ ಬಿಸ್ನೆಸ್ ವ್ಯಾಪಾರ ಥರ ಮಾತಾಡ್ತಾನೆ ಅವನು. ಮತ್ತೆ ಗಡೀಪಾರಾಗಿರ್ತಕ್ಕಂಥವನು ಸಂಪೂರ್ಣ ಯಶಸ್ವಿಯಾಗಿದೆ ಸರ್. ತುಂಬ ನಿಜವಾಗ್ಲೂ ನಾವು ಹಲವಾರು ಸಂಘಟನೆಗಳು ನಾವೆಲ್ಲ ಪಾಲ್ಗೊಂಡು ಇವತ್ತು ಯಶಸ್ವಿಯಾದಂಥ ಬಂದ್ ಆಗಿದೆ ಅಂತ ನಾನು ಅನ್ಕೊಳ್ತಿದ್ದೆ ಸರ್. ಜಯರಾಜ ಹೆಗಡೆ ಅಂತೇಳಿ ನಾನು ಭೀಮಾ ಕೊರೆಂಗ ಹೋರಾಟ ಸಮಿತಿಯ ಅಧ್ಯಕ್ಷರು ಸರ್. ಹೋರಾಟ ಏನು ಈ ಕೇಂದ್ರದ ಗೃಹ ಮಂತ್ರಿ ಅಮಿತ್ ಶಾ ಆಡಿರ್ತಕ್ಕಂಥ ಮಾತೇನಿದೆ, ಬಾಬಾ ಸಾಹೇಬ್ರ ಬಗ್ಗೆ ಹಗುರವಾಗಿ ಮಾತಾಡಿರೋಂಥ ಮಾತೇನಿದೆ, ಇಡೀ ಭಾರತೀಯರನ್ನು, ಶೋಷಿತ ಸಮುದಾಯವನ್ನೇ ಎಚ್ಚರ ಮಾಡ್ದಂಗೆ ಆಗಿದೆ. ಯಾಕೆ ಇವತ್ತು ಮೈಸೂರು ಬಂದು ಯಶಸ್ವಿ ಆಗಿದೆ ಅಂದರೆ, ಯುವಕರೆಲ್ಲ ಈಗ ಬೀದಿಗಿಳಿದಿದ್ದಾರೆ, ರೊಚ್ಚಿಗೆದ್ದಿದ್ದಾರೆ. ನಿರುದ್ಯೋಗಿಗಳೇನು ಎಚ್ಚೆತ್ತಂಥ ವಿದ್ಯಾವಂತರು ಏನಿದ್ದಾರೆ, ರೊಚ್ಚಿಗೆ ಹೇಳ್ತಾ ಇರ್ತಕ್ಕಂಥ ನಿರುದ್ಯೋಗಿಗಳೇನಿದ್ದಾರೆ, ಅವ್ರನ್ನೆಲ್ಲ ಎಚ್ಚರ ಮಾಡಿದ್ದಾರೆ ಅಮಿತ್ ಶಾ. ಇಡೀ ದೇಶಾದ್ಯಂತ ಇವತ್ತು ಅಮಿತ್ ಶಾ ಅವರ ಮಾತುಗಳನ್ನು ಭಾಳ ಖಂಡಿತವಾಗಿ ಖಂಡಿಸ್ತಾ ಇದ್ದಾರೆ. ಯಾಕೆಂದರೆ ಬಾಬಾ ಸಾಹೇಬ್ರನ್ನ ವಿಚಾರದಲ್ಲಿ ಯಾರು ಕೂಡ ಸಹಿಸ್ಕೊಳ್ಳಲ್ಲ. ಬಾಬಾ ಸಾಹೇಬ್ರಿಗೆ ಅವಮಾನ ಮಾಡೋ ವಿಚಾರ ಆಗಲಿ, ಬಾಬಾ ಸಾಹೇಬ್ರಿಗೆ ಅವಮಾನ ಮಾಡೋದು ಅಂದರೆ ಸಂವಿಧಾನಕ್ಕೆ ಅವಮಾನ ಮಾಡ್ದಂಗೆ. ಸಂವಿಧಾನಕ್ಕೆ ಅವಮಾನ ಆಯಿತು ಅಂದರೆ ಈ ರಾಷ್ಟ್ರಕ್ಕೆ ಅವಮಾನ, ಅದು ಇಡೀ ದೇಶಕ್ಕೆ ಅವಮಾನ. ಅದು ಆ ಕಾರಣಕ್ಕಾಗಿ ದೇಶದ ಜನ ಎಲ್ಲರೂ ಎಚ್ಚರ ಇದ್ದಾರೆ, ಎಲ್ರಿಗೂ ನಾಗರಿಕರಿದ್ದಾರೆ, ಇಲ್ಲಿ ಭಾಳಷ್ಟು ಜನ ಚಿಂತಕರಿದ್ದಾರೆ. ಹಂಗಾಗಿ ಸಹಿಸ್ಕೊಳ್ಳೋದಿಲ್ಲ. ಬಾಬಾ ಸಾಹೇಬರು, ಸಂವಿಧಾನ, ರಾಷ್ಟ್ರ ಇವು ಮೂರು ಒಂದೇ, ಬೇರೆ ಬೇರೆ ಅಲ್ಲ ಇವು. ಭಾರತ, ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಇವ್ರು ಮೂರು ಒಟ್ಟಿಗೆ. ಆ ಕಾರಣಕ್ಕಾಗಿ ಈ ಮೂರಲ್ಲಿ ಯಾವ ರಾಷ್ಟ್ರಕ್ಕೆ ಅವಮಾನ ಆದಾಗಲೂ ಈ ದೇಶದ ಜನ ಸಹಿಸ್ಕೊಳ್ಳೋದಿಲ್ಲ. ಬಾಬಾ ಸಾಹೇಬ್ರಿಗೆ ಅವಮಾನ ಆದರೂ ಸಹಿಸ್ಕೊಳ್ಳೋದಿಲ್ಲ, ಅಥವಾ ಸಂವಿಧಾನಕ್ಕೆ ಅವಮಾನ ಆದರೂ ಸಹಿಸ್ಕೊಳ್ಳೋದಿಲ್ಲ. ಫಸ್ಟ್ ಆಫ್ ಆಲ್ ಏನಪ್ಪ ಅಂದರೆ, BJP ಅಂದರೆ ಅದು RSS ಕೈಗೊಂಬೆ. RSS ಇವತ್ತು ಸಂವಿಧಾನ ಎಲ್ಲಿ ಒಪ್ಕೊಂಡಿದೆ? ಸಂವಿಧಾನ ಒಪ್ಪಲಿಲ್ಲ ಅಂದಮೇಲೆ ರಾಷ್ಟ್ರನ ಹೆಂಗೆ ಒಪ್ಕೊಳ್ಳೋಕೆ ಸಾಧ್ಯ? ಅಂದರೆ ನಕಲಿ ರಾಷ್ಟ್ರ ಪ್ರೇಮಿಗಳು ಅಷ್ಟೇ RSSನವರು. RSS ಕೈಗೊಂಬೆ ಆಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿ ಆಗಿದ್ದಾರೆ. ಅದು ದುರಂತ, ದೊಡ್ಡ ದುರಂತ. ಒಬ್ಬ ಗಡೀಪಾರಾಗಿದ್ದಂಥ, ಒಬ್ಬ ಕ್ರಿಮಿನಲ್ ಹಿನ್ನೆಲೆ ಉಳ್ಳಂಥ ಒಬ್ಬ ಅಮಿತ್ ಶಾ ಅಂತ ಒಬ್ಬ ನಾನ್ಸೆನ್ಸ್ ಇಡಿಯಟ್ಟು ಇವತ್ತು ಕೇಂದ್ರದ ಗೃಹ ಮಂತ್ರಿ ಆಗಿರೋದು ಕೂಡ ಅದು ದುರ್ದೈವ. ಅದು ಇಂಥವ್ರನ್ನೆಲ್ಲ ಆಗಕ್ಕೆ ಬಿಡಬಾರ್ದು. ಏನು ಮಾಡೋಕ್ಕಾಗಲ್ಲ. ಈಗ ಏನಪ್ಪ ಅಂದರೆ, ಆತ ತನ್ನ ಹುದ್ದೆಗೆ ಒಂದು ಘನತೆ ಗೌರವನ ಉಳಿಸ್ಕೊಳ್ಬೇಕು ಅನ್ನೋ ಕಾಮನ್ ಸೆನ್ಸು ಇಲ್ಲ ಆತನಿಗೆ, ಅಮಿತ್ ಶಾಗೆ. ಕ್ಷಮೆ ಕೇಳಲಿಲ್ಲ ಅಂದ್ರೆ ಏನು ಮಾಡ್ತೀರಿ ಅಂತ ನನ್ನನ್ನು ಕೇಳೋದಲ್ಲ, ಈ ದೇಶದ ಜನ ಹೇಳ್ತಾರೆ ಉತ್ತರ, ನಾನು ಹೇಳಲ್ಲ. ಈ ದೇಶದ ಜನ ಏನು ಮಾಡ್ತೀವಿ ಅನ್ನೋದನ್ನ ಈ ದೇಶದ ನಾಗರಿಕ ಪ್ರಜ್ಞಾವಂತರಿದ್ದಾರೆ, ಯುವಶಕ್ತಿ ಇದೆ, ಅದು ಉತ್ತರ ಕೊಡುತ್ತೆ. ನಾನು ಒಬ್ಬನೇ ಹೇಳೋದಲ್ಲ. ಇವತ್ತು ಈಗಾಗಲೇ ಸಾಬೀತುಪಡಿಸಿದೆ. ಮೈಸೂರು ಬಂದು ಯಶಸ್ವಿ ಆಗಿದೆ, ಎಲ್ಲ ಕಡೆ ಮೈಸೂರು ಬೃಹತ್ವಾಗಿ ಯಶಸ್ವಿಯಾಗಿದೆ. ಇದು ಈಗಾಗಲೇ ಗುಲ್ಬರ್ಗ ಬಂದಾಗಿದೆ, ಬೇರೆ ಬೇರೆ ಜಿಲ್ಲೆಗಳೆಲ್ಲ ಬಂದಾಗಿದ್ದಾವೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಯಾವ್ಯಾವ ಜಿಲ್ಲೆಗಳು ಬಂದಾಗ್ತವೋ ಗೊತ್ತಿಲ್ಲ. ಈ ದೇಶದಲ್ಲಿ ಇನ್ನು ಯಾವ ರೀತಿ ಈ ಹೋರಾಟ ಯಾವ ರೀತಿ ತೀವ್ರತೆ ಪಡ್ಕೊಳುತ್ತೆ ಅಂತ ಹೇಳಕ್ ಬರಲ್ಲ. ಹಾಗಾಗಿ ಏನೋ ಅಟ್ಲೀಸ್ಟ್ ಈಗಲಾದ್ರೂ ಆ ತಪ್ಪನ್ನ ತಿದ್ಕೊಂಡು ಕ್ಷಮೆ ಕೇಳಿ ಗೌರವದಿಂದ ಹುದ್ದೆಗೆ ರಾಜೀನಾಮೆ ಕೊಟ್ರೆ ಒಳ್ಳೇದು ಕೊಡ್ಬೇಕು. ಇಲ್ಲ ಅಂದ್ರೆ ಅವ್ರ ಮಾನ ಮರ್ಯಾದೆ ಎಳ್ಳಷ್ಟು ಉಳ್ಕೊಳ್ಳೋದಿಲ್ಲ. ಚೋರ್ನಳ್ಳಿ ಶಿವಣ್ಣ ಅಂತೇಳಿ, ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.